ಮಹಿಳಾ ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಗಮನ ತಂದು ಸೊ ದಟ್ ನಾವು ಮುಂದೆ ಕೌನ್ಸಿಲಿಂಗ್ ಹೆಂಗೆ ಮಾಡಬೇಕು ಅಂತ. ಯಾಕಂದರೆ ಕೆಲವು ಮಕ್ಕಳದು ಅಲ್ಲೇ ಗೊತ್ತಾಗುತ್ತೆ, ಎಲ್ಲಿ ನಮ್ಮ ಸ್ಕೂಲಲ್ಲೇ ಗೊತ್ತಾಗುತ್ತೆ ಇವರು ಹ್ಯಾಬಿಟು ತಪ್ಪು ಹೋಗ್ತಾ ಇದ್ದಾರೆ ಅಂತ. ಅಲ್ಲೇ ನಾವು ಕರೆಕ್ಟಾಗಿ ಮಾಡಿದ್ರೆ ಅವ್ರು ಮುಂದೆ ಒಳ್ಳೆ ಪ್ರಜೆ ಆಗ್ತಾರೆ, ಇಲ್ಲ ಅಂದರೆ ಅವ್ರು ಮಾಡೋಕ್ಕಾಗ್ತಾರೆ ಸಮಾಜ. ಸೊ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಸ್ಕಾಮ್ ಅವ್ರದ್ದು ಸರ್. ಮೆಸ್ಕಾಮ್ ಅವ್ರದ್ದು ನಮ್ದು ಏನಂತ ಹೇಳಿದ್ರೆ, ಈ ಮಳೆ ಬರ್ತಾ ಇದೆ, ಎಲ್ಲ ಕಡೆ ಲೈನ್ಸ್ ಇದೆ, ನೀವು ಮರ ತೆರವುಗೊಳಿಸೋಕ್ಕೆ ಬೇಕಾದರೆ ಫಾರೆಸ್ಟ್ನವ್ರಿಗಾದ್ರೂ ಮಾತಾಡ್ಕೊಳ್ಳಿ, ನೀವಾದರೂ ಮಾಡಿಸಿ. ಅದು ಇನ್ಸಿಡೆಂಟ್ಸ್ ಆಗಬಾರ್ದು. ನಾನು ಲಾಸ್ಟ್ ಇದ್ದಲ್ಲಿ 3 ಎಲೆಕ್ಟ್ರಿಕಲ್ ಇನ್ಸಿಡೆಂಟ್ ಒಳಗೆ ಡೆತ್ ಆಗಿದೆ. ಕಾರ್ತಿಕ್ ಅನ್ನೋ ಹುಡುಗ ಡೆತ್ ಆದ. ಅದಕ್ಕೂ ಮೊದಲು 1-2 ಇನ್ಸಿಡೆಂಟ್ ಆಯಿತು. ಅದರೊಳಗೆ ಒಂದರಲ್ಲಿ ಲೈನ್ ಮೆನಿಗೆ ಲೈನ್ ಡೌನ್ ಆಗಿದೆ ಅಂತೇಳಿ ತಿಳಿಸಿದ್ರು ಕೂಡ ಆ್ಯಕ್ಷನ್ ಆಗಿಲ್ಲ ಅಂತೇಳಿ ಕೊನೆಗೆ ಭೂಕ್ ಒಯ್ಯಕ್ಕೆ ಹೋಗ್ಬೇಕಾದ್ರೆ ಕರೆಂಟ್ ತೆಗೆದುಬಿಟ್ಟು ಮೃತಪಟ್ಟಿರ್ತಾರೆ. ಅದರೊಳಗೆ ಕೂಡ ಚಾರ್ಜ್ ಮಾಡಬೇಕಾಗುತ್ತೆ KEB ಅವ್ರ ಮೇಲೆ. ನೆಕ್ಸ್ಟು ಕಾರ್ತಿಕ್ ಅನ್ನೋ ಹುಡುಗ ವೈರ್ ಕನೆಕ್ಷನ್ ಹಾಕಿ ಹೋಗ್ಬೇಕಾದ್ರೆ ಡೆತ್ ಆಗ್ತಾನೆ, ಅವಾಗೂ KEB ಅವ್ರ ಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ ಮೆಸ್ಕಾಮ್ ಅವ್ರ ಮೇಲೆ. ಸೊ ನಿಮ್ಮ ಸ್ಟಾಫಿಗೆ ಯಾವುದೇ ನಿರ್ಲಕ್ಷ್ಯತೆ ಬೇಡ ಅಂತ ಹೇಳ್ಬಿಡಿ, ಇಲ್ಲಾಂದರೆ ಸಣ್ಣ ನಿರ್ಲಕ್ಷ್ಯತೆ ಅದು ತುಂಬ ದೊಡ್ಡ ಅಪಾಯಕ್ಕೆ ಕಾರಣ ಆಗುತ್ತೆ. ಸೊ ಅದು ನಿಮಗೆ ಮೆಸ್ಕಾಮ್ ಅವರಿಗೆ. ನೆಕ್ಸ್ಟು ಸೋಷಿಯಲ್ ಫಾರೆಸ್ಟ್ ಅವ್ರದ್ದಂತೂ ಹೇಳಿದ್ದೀವಿ, ಅದು ಒಂದು ಪಾರ್ಕಿಂಗ್ ಸರ್ ಮಾತಾಡಿ. ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ ಸಾರ್ವಜನಿಕ ಸಂಪರ್ಕ ಸಭೆ 4 ಮಾಡಿದ್ದೀನಿ ಈಗ ಆಲ್ರೆಡಿ ನಾನು ಬಂದ ಮೇಲೆ. ಇನ್ನು ಕಂಪ್ಲೀಟ್ ಆಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. SC/ST ಸಭೆ 1 ಮಾಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಇದರಲ್ಲೇ ಮಾಡ್ತೀವಿ, ಸುಳ್ಕೋಡಲ್ಲಿ ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ ಸರ್ ನಾವು SC/ST ಸಭೆ. ಅದು ಬಿಟ್ಟರೆ ಹಾಸ್ಟೆಲ್ ಪ್ರೋಗ್ರಾಮ್ 1 ಮಾಡಿದ್ದೀವಿ. ಹಾಸ್ಟೆಲ್ ಅವ್ರದ್ದು ಅದೇ KSRTC ಬಸ್ನವ್ರು ಇತ್ತು, ಡಿಪೋಗೆ ಲೆಟರ್ ಮಾಡಿದ್ದೀನಿ. ಬಸ್ ಸ್ಟ್ಯಾಂಡಿಂದು ನಮ್ಮ ಪಂಚಾಯತಿಂದ ಎಲೆಕ್ಷನ್ ತೊಗೊಂತಿರ್ತಾರೆ ಸರ್. ನೆಕ್ಸ್ಟ್ ಪಂಚಾಯತಿ ನ್ಯಾಯ ಸಮಿತಿ ಸರ್. ನೆಕ್ಸ್ಟ್ ನಮ್ಮಲ್ಲಿ ಆಗಂಥದ್ದು ಈಗ ಆನಂದಪುರ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಜಮೀನಿಂದು ಜಗಳ ಏನಾದ್ರು ಇತ್ತಂತ ಹೇಳಿದ್ರೆ ಪಂಚಾಯತಿ ನ್ಯಾಯ ಸಮಿತಿಯಲ್ಲಿ ಆದಷ್ಟು ಬಗೆಹರಿಸೋಕ್ಕೆ ಪ್ರಯತ್ನ ಪಟ್ಟರೆ ಉತ್ತಮ ಸರ್. ಯಾಕಂದ್ರೆ ಅದು ಪಂಚಾಯತಿ ನ್ಯಾಯ ಸಮಿತಿ ಬಗೆಹರಿಸಿದ್ರೆ ನಮಗೆ ಅಲ್ಲಿ FIR ಆಗಲ್ಲ, ಅದರ್ವೈಸ್ ನಮ್ಮಲ್ಲಿ ಬಂದು FIR ಆಗ್ತದೆ ಸರ್. ಹಾಗಾಗಿ ಅದರಲ್ಲಿ ಇನ್ ಕೇಸ್ ಆ ಪಂಚಾಯತಿ ನ್ಯಾಯ ಸಮಿತಿಲಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಏನಾದ್ರು ಹೆಲ್ಪ್ ಬೇಕಂದ್ರೆ ನಾವು ಪಕ್ಕ ಪ್ರೊವೈಡ್ ಮಾಡ್ತೀವಿ. ಬಟ್ ಆದಷ್ಟು ಜನಕ್ಕೆ ಅಲ್ಲಿ ಸಿಗಾಯಿಸ್ಕೊಳ್ಳೋಕ್ಕಿಂತ ಇಲ್ಲಿ ಅವರು ಬಗೆಹರಿಸ್ಕೊಳ್ಳಿ ಅಂತ ನಮ್ಮ ಒಂದು ಭಾವನೆ ಸರ್. ರೈಟ್, ಓಕೆ. ಅದೇ ಎಷ್ಟಾಗತ್ತೆ ತಾವು ಮಾಡಿ ಸರ್. ಅಲ್ಲಿಂದ ಮುಂದೆ ನಮಗೆ ಬಂತು ಅಂತ ಹೇಳಿದ್ರೆ ಮತ್ತೆ ಅದು ಆ್ಯಕ್ಷನ್ಸ್ ಆಗೇ ಆಗುತ್ತೆ. ಹೊಡೆದಾಟಿ ಬಂದು ನಮ್ಮಲ್ಲಿ ಬರೋ 10 ಕಂಪ್ಲೇಂಟಲ್ಲಿ ಒಂದು 5 ಕಂಪ್ಲೇಂಟು ಸೈಬರೇ ಬರ್ತಾ ಇದೆ, ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ಅದು ಸೈಬರ್ ಅವೇರ್ನೆಸ್ ಇಂದು ಒಂದು ಕ್ಲಿಪ್ ಇದೆ, ಅದು ಕಸದ ಗಾಡಿಯಲ್ಲಿ ಕೊಡ್ತೀವಿ ಸರ್, ಅದನ್ನ ಒಂಚೂರು ಕ್ಲಿಯರ್ ಆಗುತ್ತೆ ಸರ್. ಸೊ ಇಷ್ಟು ನಮ್ಮ ಪ್ರೋಗ್ರಾಮ್ಗಳು ಸರ್. ಅದು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಿರೋದ್ರಿಂದ ಇನ್ನು ಮುಂದೆ ಏನಿದೆ 3 ಮಂತ್ಸ್ ನಂತರದಲ್ಲಿ ನಮ್ಗೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಕೊಡ್ತೀವಿ. ಅದು ಬಿಟ್ಟು ಯಾರಿಗಾದ್ರೂ ಏನಾದರೂ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ಬೋದು. ಜನ ಒಳ ಬರ್ತವೆ ಅಂತ ನಿಂತ ಹೊರಗೆ ತುಂಬಾ ಈಗ ಅದು ಔಷಧಿ ಬಸ್ ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಒಳಗೆ ವ್ಯವಸ್ಥೆಗೆ ಮುಂದಿನ ರೆಡಿ ಮಾಡಿ ಮಾಡಿಸಿದ್ರು ಒಳಗೆ. ಮತ್ತೀಗ ಅದೇ ರೀತಿ ಆಗ್ತದೆ. ಆಮೇಲೆ ನಮ್ಮೂರು ಒಂದು ಸಣ್ಣ ಊರು ಅಂದ್ರೆ ಒಂದೇ ಏರಿಯಲ್ಲಿ ವ್ಯವಹಾರ ನಡೆಯೋದು ಈ ಕೆರೆ ತುದಿಯಿಂದ ಆ ಕೆರೆ ಸರ್. ಅಲ್ಲಿ ಏನಾಗಿದೆ ಸರ್, ಈಗ ಯಾವ್ದಾರ ಮಿನಿಸ್ಟ್ರು ಯಾರೋ ನಿಮ್ಮ ಡಿಪಾರ್ಟ್ಮೆಂಟ್ ಯಾರೋ ಬಂದ್ರೆ ವಿಷಯ ನೋಡ್ಕೊಂತ ನಿಮ್ ಜೀಪ್ ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳುತ್ತೆ. ಜನಸಾಮಾನ್ಯರು ಒಂದು 5 ನಿಮಿಷ ನಿಂತ್ಕೊಂಡ್ರೆ ಟ್ರಾಫಿಕ್ ಇದು ಮಾಡಿದ್ವಿ, ಒಂದೇ ಒಂದು ಪೊಲೀಸ್ ಬಸ್ ಸ್ಟ್ಯಾಂಡ್ ಇಲ್ಲ. ಇದನ್ನ ನಾವು ಹೇಳ್ತಾ ಹಿಂದಿನ PSC ಅವ್ರಿಗೆ ಹೇಳಿದ್ವಿ, ನೀವು SP ಅವ್ರಿಗೂ ಗಮನ ತಂದ್ವಿ. ಅವ್ರೇನಂದ್ರು ಒಂದು ಚೌಕಿ ಮಾಡ್ಕೊಡಿ, ಚೌಕಿ ಮಾಡಿದಷ್ಟು ದೊಡ್ಡ ಊರು ನಮ್ದಿಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಇದೆ, ಕುತ್ಕೋಬೋಯ್ತು, ಅದಕ್ಕೆ ನೀವು ಟ್ರಾಫಿಕ್ ಬೆನ್ ಆಗ್ತಿಲ್ಲ. ನಿಮ್ ಸ್ಟಾಫ್ ಕೊಡ್ತೇ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ ಸರ್. 5 ಜನ ಪೊಲೀಸ್ ಇದ್ರು ಸರ್ ಮುಂಚೆ, 5 ಜನ ಇಲ್ಲೇ ಹೊರಟಾಣ ಅಂತಿತ್ತು. ಆನಂದಪುರದ ಒಂದೇ ಒಂದು ಕಳ್ತನ ಆಗ್ತಿರ್ಲಿಲ್ಲ. ಈಗ ಕಳ್ತನಗಳು ಜಾಸ್ತಿ ಇತ್ತು. ಅಲ್ಲ, ಈ ಕಳ್ತನ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು. CC ಕ್ಯಾಮ್ರಾ ಸಹಿತ ಹಾಕೊಟ್ಟಿದ್ದೀವಿ ನಾವು. ಅದು ಪಬ್ಲಿಕ್ ಇಂದ ಡೊನೇಷನ್ ಎತ್ಕೊಂಡು CC ಕ್ಯಾಮ್ರಾ ಹಾಕೊಟ್ಟಿದ್ದೀವಿ ನಿಮ್ಮ ಪಂಚಾಯತಿಗೆ. ಇಷ್ಟೆಲ್ಲ ಇದ್ರು ನಿಮ್ಮ ಈಗ ಏನು 112 ಆ 112 ಗಾಡಿ ಇರುವಕ್ಕಿ ಸೈಡು ಇಲ್ಲ ಗಿಳಗುಂಡಿಲ್ಲ ಎತ್ಕೊಳುತ್ತೆ ಸರ್. ಆ ಸಮಸ್ಯೆ ಏನು, ಇಡೀ ಒಂದಿನ ಇಡೀ ಬೇಟಲ್ಲಿ ಓಡಾಡ್ತಿದ್ರೆ ಆರಾಮ್ ಇರುತ್ತಲ್ಲ, ಟ್ರಾಫಿಕ್ ಕ್ಲಿಯರ್ ಆಗುತ್ತಲ್ವಾ. ನಾನು ಹೇಳ್ದಲ್ಲ ಸರ್, ಯಾವ ಜನಪ್ರತಿನಿಧಿಗಳು ನಮ್ಮಿಂದ ತಾನೇ ಆಯ್ಕೆ ಆಗಿದ್ದು, ಅವ್ರು ಯಾರೋ ಬಂದ್ರೆ ಮಾತ್ರ ಕ್ಲಿಯರ್ ಮಾಡೋದೇ ಅವಶ್ಯಕತೆ ಇರುತ್ತೆ. ಪಬ್ಲಿಕ್ ಇದ್ದಾಗ ಮಾಡ್ಬೇಕು ತಾನೆ, ಇನ್ನ ಜನ ಇದ್ದಾಗ ಮಾಡೋದೇ ಇಲ್ಲ. ಅದು ವ್ಯವಸ್ಥೆ ಇಲ್ಲ, ಒಂದೇ ಒಂದು ಸ್ಟಾಫ್ ಇಲ್ಲ ಸರ್. ನೀವು ಬಂದ್ರ ಮೇಲಾರು ಇದು ಸರಿಯಾಗುತ್ತೆ, ನೀವು ಆ ರಿಪೀಟ್ಪೇಟೆಯಲ್ಲಿ ತುಂಬಾ ಹೆಸರು ಕೇಳಿದ್ವಿ, ಅದ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸ್ಕೂಲು ಹಾಸ್ಟೆಲಲ್ಲಿ ತುಂಬಾ ಅಲ್ಲಿ ಹೊಸದಿನ ಪ್ರಾಬ್ಲಮ್ ಆಗಿತ್ತು. ಏನಂದ್ರೆ ಅಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿದೆ, ಬೈಕ್ ಇಟ್ಕೊಂಡು ಒಳಗೆ ಬರ್ತಾರೆ, ತುಂಬಾ ಅಲ್ಲಿ ಸ್ಟಾಫ್ ಕಾಯ್ತಾರೆ ಅಂತ. ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ, ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಮಾಡ್ಬೋದು. ಆಮೇಲೆ ನಿಮ್ಮ ಸ್ಟೇಷನ್ಗೂ ಅಷ್ಟೇ ಸರ್, ಸ್ಟೇಷನಿಗೆ ಬರೋರು ಎಲ್ಲರೂ ಕಳ್ಳರು ಬರ್ತಾರೆ ಸರ್. ಬೇರೆ ಕೇಳಕ್ಕೂ ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಮಾಸ್ಟರ್ ಬರ್ತಾರೆ, ಪ್ರಿನ್ಸಿಪಾಲ್ ಬರ್ತಾರೆ, ಪಂಚಾಯತಿಯವರು ಬರ್ತಾರೆ. ಈಗ ನೀವು ಪಂಚಾಯತಿ ಬಂದಾಗ ನಾವು ಕುರ್ಚಿ ಹಾಕಿ ನೀಟಾಗಿ ಕೂರಿಸ್ತೀವಿ. ನಿಮಗೆ ಇದನ್ನ ತಪ್ಪಾಗಿ ಹೇಳ್ಬೇಕು ಅಂತ ಹೇಳ್ತಾರೆ ಸರ್. ನೀವು ಈಗ ಜನಸ್ನೇಹಿ ಪೊಲೀಸ್ ಅಂತ ಹಿಂದೆ ಹಿಂದಿನ ಸತಿ ಇಟ್ಕೊಂಡಿದ್ರು, ನೀವು ಅದಕ್ಕಿಂತ ಹೆಸರು ಚೆನ್ನಾಗಿ ತಗೊಳ್ರಿ. ಯಾಕೆ ಅಂದ್ರೆ ಬಂದಾಗ ಫಸ್ಟ್ ಏನಕ್ಕೆ ಬಂದಿರಿ ಅಂತ ಒಬ್ರು ಕೂರಿಸಿ ಮಾತಾಡೋ ವ್ಯವಸ್ಥೆ ಮಾಡಿ ಸರ್, ಅದು ಜನಸ್ನೇಹಿ ಆಗುತ್ತೆ. ನೀವು ಜನಸ್ನೇಹಿ ಸುಮ್ಮನೆ ಹೆಸರು ತಗೊಂಡು ನನಗೆ ಹಿಂದಿನವರೆಲ್ಲ ಒಪ್ಪದೇ ಇಲ್ಲ ಸರ್.
ಇದು ಸರಿ ಅನಿಸ್ತಾ ಇಲ್ಲ ಯಾಕಂದ್ರೆ ಅಲ್ವಾ ಸರ್? ಅದಕ್ಕೆ ಟ್ರಾಫಿಕ್ ಇಂದ ಅಷ್ಟೇ, ಟ್ರಾಫಿಕ್ ನೀವು ನಮ್ಮೂರು ಸಣ್ಣ ಊರಿದೆ, ಮುಂಚೆ ಏನ್ ಮಾಡಿದ್ವಿ 5 ಜನ ಪೊಲೀಸ್ ಇದ್ದಾಗ ನಾವು ಬೋರ್ಡ್ ಬರ್ಸ್ಕೊಟ್ಟಿದ್ವಿ, ಎಡ ಬಲ ಅಂತ ಬರ್ಸಿದ್ವಿ. ಒಂದಿನ ಆ ಕಡೆ 3 ದಿನ ನಿಲ್ಬೇಕು, ಈ ಕಡೆ 3 ದಿನ. ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವಾಗ, ಒಂದು 2011ರಲ್ಲಿ ಆ ಟೈಮಲ್ಲಿ ಮಾಡ್ಕೊಟ್ಟಿದ್ವಿ. ಅದ್ರಲ್ಲಿ ಪ್ರಾಬ್ಲಮ್ ಇದೆ ಸ್ವಲ್ಪ. ಅದನ್ನೇ ಇಲ್ಲಿ ನಮ್ಮ ಹಳೆ ಪಂಚಾಯತಿ ಇದೆ ಅಲ್ಲ, ಅಲ್ಲಿ ಎದುರುಗಡೆ ಗಾಡಿ ಹಾಕೋದು. ಇಲ್ಲ ಕೆಲವರು ಬಸ್ ಸ್ಟ್ಯಾಂಡ್ ಒಳಗೆ ಗಾಡಿ ಕಾರ್ ನಿಲ್ಸ್ಕೊಂಡ್ಬಿಡ್ತಾರೆ, ಬಸ್ ಹೋಗ್ತಾ ಇರುತ್ತೆ, ಒಂದೇ ಟ್ರಾಫಿಕ್ ಕ್ಲಿಯರ್ ಮಾಡಿ ಬಿಡೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಈ ಹಾಸ್ಪಿಟಲ್ ಒಳಗೆ ಕಾರ್ಗಳು ಸಾಗರ ಹೋಗೋರು, ಶಿವಮೊಗ್ಗ ಹೋಗೋರು ಹಾಕ್ತಾರೆ, ಆಂಬುಲೆನ್ಸ್ ಹೋಗಕ್ಕಾಗಲ್ಲ, ಒಂದು ಗಾಡಿ ರಸ್ತೆ ಮೇಲೆ ಇರುತ್ತೆ ಸರ್, ಯಾವ ಕಾರಣ ಸೈಡ್ ಹಾಕೊಳ್ಳೋದೇ ಇಲ್ಲ, ರಸ್ತೆ ಮೇಲೆ ಇಟ್ಟೋಗಿರ್ತಾರೆ ಗಾಡಿ ಎಲ್ಲ. ಪ್ರತಿಯೊಂದು ದೊಡ್ಡ ದೊಡ್ಡ ವೆಹಿಕಲ್ ಅಲ್ಲೇ ಇರ್ತಾರೆ, ಆಂಬುಲೆನ್ಸ್ ಹೋಗಕ್ಕೆ ಆಗಲ್ಲ. ಈ ಪ್ರಾಬ್ಲಮ್ ಇದೆ. ಆಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಬಸ್ ಬಿಡ್ತಾರೆ, ಅಲ್ಲಿ ಹೋಗಿ ಒಂದು 10 to 15 ಮಿನಿಟ್ಸ್ ನಿಲ್ಲಿಸ್ತಾರೆ. ಆ ತರ ನಿಲ್ಸಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಒಂಚೂರು ಹುಡುಗರು ಗಾಂಜಾ ಸಪ್ಲೈ ಮಾಡೋದು, ನಾವು ನಿಂತಿದ್ದೀವಿ ಸರ್, ಇಲ್ಲಿ ಒಳ್ಳೆ ಪಲ್ಲೋರ ಕಾರಲ್ಲಿ ತರೋದು ಕೊಡೋದು ಮಾಡ್ತಾರೆ. ಅಲ್ಲ, ಸಾರ್ವಜನಿಕರಲ್ಲಿ ಕ್ಲಿಯರ್ ಕಟ್ ನಮ್ದು ಸಾರ್ವಜನಿಕರಾಗಲಿ ಎಲ್ಲರಿಗೂ ಎಲ್ಲಾ ಜನಪ್ರತಿನಿಧಿಗಳಿಗೆ ಮತ್ತೆ ಗಾಂಜಾ ರಿಲೇಟೆಡ್ ಮ್ಯಾಟರ್ ಯಾರಿಗೆ, ಈಗ ಗಾಂಜಾ ಯಾರು ಹೀಗೆ ಯೂಸ್ ಮಾಡ್ತಾರೆ ಅಥವಾ ಸಪ್ಲೈ ಮಾಡ್ತಾರೆ ಅಂತ ಮಾಹಿತಿ ಯಾರಿಗೆ ಇದ್ರೆ ಖಂಡಿತ ನಮಗೆ ತಿಳಿಸಿ. ಅವರು ಯಾರೇ ಸಾರ್ವಜನಿಕರಾಗಿರ್ಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಆ ಮಾಹಿತಿ ಕೊಟ್ಟರೆ ಅವ್ರ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ. ನಮ್ದು ಮೇನ್ ಉದ್ದೇಶ ಏನಂದ್ರೆ ಆತ ಯಾರು ಗಾಂಜಾ ವ್ಯಸನಿ ಆಗಿದ್ರು ಕೂಡ ಆತ ಗಾಂಜಾ ವ್ಯಸನ ಬಿಟ್ಬಿಟ್ಟು ಮೇನ್ ಸ್ಟ್ರೀಮಿಗೆ ಬರಬೇಕು, ಏನು ನಮ್ಮ ಮುಖ್ಯ ವಾಹಿನಿಗೆ ಬಂದ್ಬಿಟ್ಟು ಒಳ್ಳೆ ಮನುಷ್ಯನಾಗಿರ್ಬೇಕು ಅನ್ನೋದೇ ನಮ್ದು ಮೇನ್ ಆಗಿರುತ್ತೆ. ಹಾಗಾಗಿ ನೀವು ಬಾತ್ಮಿ ಮಾಹಿತಿ ಕೊಟ್ರೆ ಖಂಡಿತ ಅದನ್ನ ನಾವು ಬಳಸ್ಕೊಂಡ್ಬಿಟ್ಟು ಗಾಂಜಾ ತಡೆಗಟ್ತೀವಿ. ಅಲ್ಲ, ಅದಕ್ಕೆ ಮೊನ್ನೆ ಒಂದು ಕೇಸ್ ಆಗಿದೆ, ಕಣ್ಣಾರೆ ನಾನೇ ಸ್ವತಃ ನೋಡಿದ್ದೀನಿ. ನಮ್ಮನೆ ಎದುರಿಗೆ ಆದಂಥದ್ದು ಕಾರಲ್ಲಿ ಬಂದ್ಬಿಟ್ಟು ನಾನು ಕ್ಲೀನ್ ಆಗಿ ಹೇಳ್ಕೊಂಡು ಕ್ಲೀನ್ ಕಾರ್ ದಬ್ಬಿ ಹಾಕೊಂಡು ಹೋಗಿದ್ರೆ ಒಬ್ಬ ಲಾಂಗ್ ಇಟ್ಕೊಂಡು ಓಡಾಡ್ತಾನೆ. ಸರಿಯಾಗಿ ನನ್ನ ಪಾರ್ಟಿ ಇಲ್ಲ ಅಂತದ್ದು ಮಾಹಿತಿ ಒಂದು ಮಾಹಿತಿ ಇದ್ರೆ ಮಾಹಿತಿ ಕೊಡಿ. ಯಾಕಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ನಾವು ನೈಟ್ ಪಕ್ಕ ವೆಹಿಕಲ್ ಚೆಕ್ ಮಾಡ್ತಿದೀವಿ. ಸ್ಟ್ರೆಂತ್ಗೆ ಅನುಗುಣವಾಗಿ ಇಲ್ಲಿ ಟೋಟಲ್ ಸಾಗರ ಉಪಯೋಗದಲ್ಲಿ ಚೆಕ್ ಪೋಸ್ಟ್ ಹಾಕೊಂತೀವಿ. ಇವತ್ತು ನೈಟ್ ನಮ್ದಿದೆ, ಆನಂದಪುರದಲ್ಲಿದೆ. ಹಾಗೆ ನೆಕ್ಸ್ಟ್ ಚೂರಿಕಟ್ಟೆ ಚೆಕ್ ಪೋಸ್ಟ್ ಆಗಿರ್ಬೋದು. ಸಾಗರದಲ್ಲಿ ಏನು ಎಷ್ಟು ಚೆಕ್ ಪೋಸ್ಟ್ ಇದೆ ಎಲ್ಲ ಕಡೆ ಡೇಟ್ ಡಿವೈಡ್ ಆಗಿದೆ. ಇಂಥ ದಿನ ಇಲ್ಲಿ ಚೆಕ್ ಮಾಡಬೇಕು ಅಂತ ಪ್ರತಿದಿನ ಒಂದೇ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಾಕಕ್ಕೆ ಆಗೋದಿಲ್ಲ, ಸ್ಟ್ರೆಂತ್ ಇಲ್ಲ ಅಷ್ಟು. ಸೊ ಅದಕ್ಕೆ ತಕ್ಕಾಗಿ ನಾವು ಮಾಡ್ಕೊಂತಿದ್ದೀವಿ. ಅದು ಕೂಡ ಈ ಜಾನುವಾರು ಸಾಗಣೆ ಮಾಡ್ತಾ ಇದ್ದಾರೆ ಅಕ್ರಮವಾಗಿ, ಈ ದನನ ಇದು ಮಾಡ್ತಾರೆ, ಕದ್ದು ಒಯ್ತಿದ್ದಾರೆ ಅಥವಾ ಮತ್ತೊಂದು ಈಗ ಕಸಾಯಿಖಾನೆಗೆ ಒಯ್ತಾ ಇದ್ದಾರೆ ಅಂದ್ರೆ ಅದ್ರ ಮಾಹಿತಿ ಕೂಡ ಕೊಟ್ಟರೆ ನಾವು ಗೌಪ್ಯವಾಗಿರ್ತೀವಿ. ಅದನ್ನು ಕೂಡ ನಾವು ಕೇಸ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಈಗ ಅಂಗಡಿ ತೆಗೆದಲ್ಲ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಮಾರ್ತಾ ಇರ್ತಾರೆ. ಅದರಿಂದ 6 ಗಂಟೆ ಹುಡುಗರು ಬಂದು ರಸ್ತೆ ಮೇಲೆ ಕೂತಿರ್ತಾರೆ ನೋಡಿ, ಬೆಳಿಗ್ಗೆನೆ ಕುಡ್ಕೊಂಡಿರ್ತಾರೆ. 6 ಗಂಟೆಗೆ ಸರ್ ಮತ್ತೊಂದು 6 ಗಂಟೆ 5 ಗಂಟೆ ಇರ್ತಾರೆ. ನಾನು ನೋಡಿಲ್ಲ, ನಾನು ಇದು ಬರ್ತಿಗೆ 6 ಗಂಟೆ ಆಗಿರುತ್ತೆ, ಅಷ್ಟೊತ್ತಿಗೆ ಇರ್ತಾರೆ. ಸರ್ ಮತ್ತೊಂದು ರಿಕ್ವೆಸ್ಟ್, ಈಗ 10 ಗಂಟೆಗೆ ಮೈಸೂರು ಟ್ರೈನ್ ಬೆಂಗಳೂರು ಟ್ರೈನ್ ಹೋಗುತ್ತೆ. ಆಮೇಲೆ ಅದೇ ಟೈಮಲ್ಲೇ ಮೈಸೂರು ಪ್ಯಾಸೆಂಜರ್ ಬರುತ್ತೆ. ಅವಾಗ ಪ್ರಯಾಣಿಕರು ಅವರಲ್ಲಿ ವಾಕ್ ಬರ್ತಾ ಇರ್ತಾರೆ ರೋಡಲ್ಲಿ, ರೈಲ್ವೆ ಸ್ಟೇಷನ್ ಹೋಗೋ ರೋಡಲ್ಲಿ. ಅಲ್ಲೇನಾಗಿದೆ ಡ್ರಿಂಕ್ಸ್ ಮಾಡಿದವರು ಬರ್ತಾರೆ, ಆಮೇಲೆ ಪೋಡಿಗಳು ಹುಡುಗರು ಅವರೆಲ್ಲ ಬರ್ತಾರೆ ಅಲ್ಲಿ. ಅದರಿಂದ 10 ಗಂಟೆಗೆ ಒಂದ್ಸತಿ ಬೀಟ್ ಹಾಕೋದು, ನಿಮ್ ಗಾಡಿ ಕಳಿಸೋದು ಸೂಕ್ತ ಸರ್. ಯಾಕೆಂದ್ರೆ ಹೊರಗಡೆ ಬಂದಿರ್ತಾರೆ, ಆ ಹೊರಗಡೆ ಯಾರು ಏನು ಅಂತ ಗೊತ್ತಾಗೋದಿಲ್ಲ ಪ್ರಯಾಣಿಕರು. ನಾವು ಊರು ಮನೇಲಿ ಯಾರು ಅಗ್ಲಗ್ಲ ರೈಲಲ್ಲಿ ಹೋಗಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಿಗಾ ತಗೊಳ್ಳಿ. ಎಷ್ಟು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮೂಢನಂಬಿಕೆ ಅನ್ನೋದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಡ್ರಿಪ್ ಹಾಕಿ ವಾಪಸ್ ಕಳಿಸಿದ್ದಾರೆ. ಇದೇ ಸುಭಾಷ್ ಡಾಕ್ಟರ್ ಡ್ರಿಪ್ ಹಾಕಿ ವಾಪಸ್ ಕಳಿಸಿದ್ದಾರೆ. ಒಂದು ಡಾಕ್ಟರ್ಗೆ ಮಗಳ ಹುಡುಗಿ ಕಣ್ಣು ನೋಡಿದ್ರೆ ಬೈದ್ರಿ, ಈಗ ಜಾಂಡಿಸ್ ಬಂದಿದೆ, ಇಲ್ಲ ನೀವು ಮುಂದೆ ಹೋಗ್ರಿ, ಏನು ಮಾಹಿತಿ ಕೊಟ್ಟಿಲ್ಲ. ಈ ತರ ಆದ್ರೆ ಹೆಂಗ್ ಸರ್ ಇದೆಲ್ಲ? ಬಾಡಿ ನೋಡಿದ್ವಿ ಎಷ್ಟು ಅಲ್ಲಿ ನೋಡಿದ್ರಲ್ಲ ಏನಾಗಿತ್ತು ಹೇಳಿ ಸರ್. ಈಗ ಪ್ರೈವೇಟ್ ಫೀಸ್ ಇಲ್ಲಿ ತಗೊಂಡು